ದುನಿಯಾ ವಿಜಯ್ ಅವರು ಮಾಸ್ತಿಗುಡಿ ಸಿನಿಮಾ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಗೆ ಇವತ್ತು ಸಿಕ್ಕರು, ಹಾಗೆಯೇ ವಿಶೇಷ ವ್ಯಕ್ತಿ ಕೂಡ ಅವ್ರ ಜೊತೆಗಿದ್ದಾರೆ. ಮಾತಾಡ್ಸ ಹೋಗೋಣ. ಮೋಸ್ಟ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ಅಂತ. ಸರ್, ತುಂಬ ಖುಷಿಯಾಗುವಂಥದ್ದು, ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು, ಒಟ್ಟಿಗೆ ನೋಡ್ತಾ ಇದ್ದೀವಿ ಈಗ. ಸರ್, ಏನು ಅನ್ನಿಸ್ತಾ ಇದೆ ಈ ಕ್ಷಣ? ಖುಷಿಯಾಗಿದ್ದೀವಿ. ನಿಮ್ಮ ಪೇರ್ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ನೋಡೋದು ಅಂಥದ್ದು ಬೇರೆ, ಫೋಟೋಸ್ಗಳೆಲ್ಲ ನೋಡಿದ್ದೆ ನಾವೆಲ್ಲ, ಇಂಟರ್ನೆಟಲ್ಲೆಲ್ಲ ಬಂದಿತ್ತು. ಸೊ ನನಗೆ ಒಂದು ಕ್ಷಣ ಪರ್ಸನಲ್ ಅನಿಸಿದ್ದು ಹೇಳ್ತೇನೆ ನಿಮಗೆ. ಯಾವುದೋ ಸಿನಿಮಾದ ಫೋಟೋ ಶೂಟ್ ಅನ್ನಿಸ್ತು ನನಗೆ. ಇಲ್ಲ, ಯಾವ ಸಿನಿಮಾದು ಆಗಿರಲಿಲ್ಲ. ಅದು ನಮ್ಮ ಬದುಕಿಂದೆ, ನಮ್ಮ ಲೈಫ್ದೇನೆ. ಓಕೆ, ತುಂಬ ಖುಷಿಯಾಗುವಂಥ ವಿಚಾರ. ಒಂದು, ಫೋಟೋಸ್ಗಳಲ್ಲಿ ಚೆನ್ನಾಗಿ ಕಾಣ್ತಿರೋ ಪೇರ್ ಚೆನ್ನಾಗಿದೆ. ಸೊ ಸಿನಿಮಾ ಮೂವ್ ಹೇಗೆ ಮೇಡಮ್? ಮದುವೆ ಆದ ನಂತರ ಆಗುವಂಥ ಬದಲಾವಣೆಗಳು ಸಹಜವಾಗಿ ಇದ್ದೇ ಇರುತ್ತೆ. ಸಿನಿಮಾಗಳಲ್ಲಿ ಇರುವಂಥವ್ರು ನೀವು, ಇವರು ಬಣ್ಣ ಹಚ್ತಾರೆ, ನೀವು ಬಣ್ಣ ಹಚ್ತೀರ. ಸೊ ಮುಂದಿನ ನಡೆಗಳು ಹೇಗಿರುತ್ತೆ? ಇವಾಗಷ್ಟೇ ಸಂಸಾರ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದನ್ನು ಇವಾಗ ಏನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ಸಿನಿಮಾ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ನೋಡೋಣ, ಇನ್ನೊಂದಷ್ಟು ವರ್ಷ ಆಗಲಿ. ಸರ್, ಸ್ಟಂಟ್ ಮ್ಯಾನ್, ಒಬ್ಬ ರಿಯಲ್ ಸ್ಟಂಟ್ ಮಾಡುವಂಥ ವ್ಯಕ್ತಿ, ತುಂಬ ಗಟ್ಟಿ ಇರುವಂಥವ್ರು, ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ, ವೇರಿಯೇಷನ್ ಜಾಸ್ತಿ ಇರ್ತಾವೆ ಬಾಡಿಯಲ್ಲಿ. ಹಾಗೆ ನೀವು ಯಾವ ಥರದ ಒಂದು ಕ್ಯಾರೆಕ್ಟರ್ ಅವರಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಆ್ಯಸ್ ಎ ಆ್ಯಕ್ಟರ್ಸ್, ಆ್ಯಸ್ ಎ ಅಭಿಮಾನಿ? ಆ್ಯಸ್ ಎನ್ ಆ್ಯಕ್ಟ್ರೆಸ್ ಈಸ್ ವೆರಿ ಟ್ಯಾಲೆಂಟೆಡ್. ಆಮೇಲೆ ಸ್ಟಂಟ್ ವಿಷಯಕ್ಕೆ ಬಂದರೆ ರಿಯಲ್ ಲೈಫಲ್ಲಿ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಅವ್ರು ಸೂಪರ್ ಹೀರೋ, ತುಂಬ ಅಡ್ವೆಂಚರಸ್. ಈ ಥರ ಹಸ್ಬೆಂಡೇ ನಂಗೆ ಬೇಕಾಗಿದ್ದಿದ್ದು. ಆ್ಯಂಡ್ ಒಂದು ವಿಜಯ್ ಅವರನ್ನು ತುಂಬ ಹತ್ತಿರದಿಂದ ನಾನು ನೋಡಿರೋದ್ರಿಂದ ಎರಡು ಪ್ಲಸ್ ಪಾಯಿಂಟ್ ಏನಂತಂದರೆ, ಒಂದು ಆಧ್ಯಾತ್ಮ ಮಾತಾಡ್ತಾರೆ ಅವರು, ಹಾಗೇನೆ ಒಂದು ನಗು ಇದೆ, ತುಂಬ ಟಿಪಿಕಲ್ ನಗು, ಅದು ಶುರು ಆಗಿದೆ. ಹೀ ಈಸ್ ವೆರಿ ಸ್ಪಿರಿಚುವಲ್, ಕರೆಕ್ಟ್ ನೀವು ಹೇಳಿದ್ದು. ಅದಕ್ಕೆ ಈಸ್ ವೆರಿ ಸ್ಟ್ರಾಂಗ್. ಯಾಕಂದರೆ ಯಾವತ್ತೂ ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿದ್ರೆ ಹಿಲ್ ಮೇಕ್ ಯು ಮೋರ್ ಸ್ಟ್ರಾಂಗ್. ಆ್ಯಸ್ ಎ ಪರ್ಸನ್ ಈಸ್ ವೆರಿ ಸ್ಟ್ರಾಂಗ್. ಬಟ್ ಅವ್ರ ಜೊತೆಗೆ ಇವತ್ತುವರೆಗೂ ಯಾರಿದ್ರೋ ಇಲ್ವೋ ಗೊತ್ತಿಲ್ಲ, ಇವತ್ತುವರೆಗೂ ಅವ್ರನ್ನ ಕೈ ಹಿಡಿದಿದ್ದು ಅದೇ ಸ್ಪಿರಿಚುವಲ್ ಗುರುಸ್, ಅದೇ ದೇವರು. ಅವ್ರಿಗೆ ಅವ್ರ ಮೇಲಿರೋ ಅಂಥ ನಂಬಿಕೆ ಅಷ್ಟೇ ಹೇಳಬಲ್ಲೆ. ಅವ್ರು ಇವತ್ತುವರೆಗೂ ಜೊತೆಗಿದ್ದಾರೆ, ನಮ್ಮ ಜೊತೆ ಕೊನೆವರೆಗೂ ಇರ್ತಾರೆ. ಈಸ್ ವೆರಿ ಸ್ಪಿರಿಚುವಲ್. ಅದು ಬಿಟ್ಟು ದೇವ್ರು ಎಲ್ರಿಗೂ ಒಲಿಯಲ್ಲ. ಮನ್ಸು ತುಂಬ ಪ್ಯೂರ್ ಆಗಿರಬೇಕು, ತುಂಬ ಹಾನೆಸ್ಟ್, ತುಂಬ ಲಾಯಲ್ ಇರಬೇಕು. ಅಂಥವ್ರಿಗೆ ಮಾತ್ರ ದೇವ್ರು ಒಲಿಯೋಕ್ಕೆ ಸಾಧ್ಯ. ಆ್ಯಂಡ್ ಹೀ ಈಸ್ ಒನ್ ಅಮಾಂಗ್. ಅದು ನಂಗೆ ಮಾತ್ರ ಗೊತ್ತು ಅವ್ರ ಆ ನಗುವಿಂದ ಏನಿದೆ ಅಂತ. ಮೇಡಮ್, ನೀವು ಇಷ್ಟಪಟ್ಟಂಥದ್ದು ವಿಜಯ್ ಅವರ ಇರುವಂಥದ್ದು, ಅವ್ರ ಹೆಸರಾಗಲಿ, ಅವರ ನೇಮ್ ಆ್ಯಂಡ್ ಫೇಮ್ ಎಲ್ಲವೂ ಬರುವಂಥದ್ದು, ನಿಮಗೆ ಪರ್ಸ್ನಲಿ ಇಷ್ಟ ಆಗಿರುವಂಥ ವ್ಯಕ್ತಿತ್ವ ಏನಂತ? ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಒಂದು ದೊಡ್ಡ ಎಪಿಸೋಡ್ ಮಾಡಬೇಕು ನೀವು. ನಾನು 1 ನಿಮಿಷದಲ್ಲಿ ಇಲ್ಲ ಫ್ಯೂ ಸೆಕೆಂಡ್ಸಲ್ಲಿ ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈಸ್ ವೆರಿ ಹಾನೆಸ್ಟ್, ಮೊದಲನೇದು. ಈಸ್ ಅ ವೆರಿ ಲಾಯಲ್ ಪರ್ಸನ್. ಆಮೇಲೆ ತುಂಬ ಕೇರಿಂಗ್. ಈಸ್ ಬಿಹೈಂಡ್ ಲವ್. ಯಾವತ್ತು ಪ್ರೀತಿಗೆ ತುಂಬ ಮರ್ಯಾದೆ ಕೊಡ್ತಾರೆ, ರಿಲೇಷನ್ಶಿಪ್ಸ್ಗೆ ತುಂಬ ವ್ಯಾಲ್ಯೂ ಮಾಡ್ತಾರೆ. ತಾಯಿ ಅಂದರೆ ತುಂಬ ಪ್ರಾಣ ಅವ್ರಿಗೆ. ಆಮೇಲೆ ಎಲ್ಲದ್ರ ವ್ಯಾಲ್ಯೂ ಗೊತ್ತು ಅವ್ರಿಗೆ. ಅದು ಬಿಟ್ಟು ಒಂದು ಮಗು ಅವ್ರು ಆ್ಯಕ್ಚುಲಿ ಅದನ್ನು ಜೋಪಾನ ಮಾಡ್ಕೊಂಡು ಒಂದು ಮಗುನ ಹೇಗೆ ನೋಡ್ಕೊಬೇಕು ಹಾಗೆ ನೋಡಿಕೊಂಡ್ರೆ ಒಂದು ದೇವ್ರನ್ನ ಕಾಣ್ಬೋದು ನೀವು ಅವರಲ್ಲಿ. ಸರ್, ಸಹಜವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮೇಡಮ್ ಹೇಳಿದ್ರು ನಿಮ್ಮ ಬಗ್ಗೆ, ಅವ್ರ ಬಗ್ಗೆ ನೀವು ಹೇಳಲೇಬೇಕು, ಇದು ಒತ್ತಾಯ. ಎಲ್ರಿಗೂ ಗೊತ್ತು ನಂಗೆ ನನ್ನ ತಾಯಿ ಅಂದರೆ ತುಂಬ ಇಷ್ಟ ಅಂತ. ನನಗೆ ಇನ್ನೊಂದು ತಾಯಿ ಸಿಕ್ಕಿದ್ದಾಳೆ ಅಷ್ಟೇ. ಸೊ ಇದು ದುನಿಯಾ ವಿಜಯ್ ಹಾಗೂ ಕೀರ್ತಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರೇವನ್ PJ ಊರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.